ಇಟ್ಟಿಗೆ ತಗೋತಾನೆ. ಹಾಂ ನೋಡ್ರಿ ಮಹಾಜನಗಳೇ, ಮನುಷ್ಯ ಬದುಕಬೇಕಂತಂದ್ರೆ ಅನ್ನ, ಆಹಾರ, ವಸತಿ, ಬಟ್ಟೆ ಇವೆಲ್ಲ ಬೇಕು. ಅದರೊಳಗೆ ಮನುಷ್ಯಗೆ ಶಕ್ತಿದಾಯಕ ಬರಬೇಕಂತಂದ್ರೆ ಊಟ ಬೇಕು. ಆ ಊಟದೊಳಗೆ ಅನೇಕ ರೀತಿಯಿಂದ ವಿಧಾನಗಳನ್ನು ಅಡುಗೆಗಳನ್ನು ಮಾಡ್ತಾರೆ ನಮ್ಮ ಹೆಣ್ಮಕ್ಳೆಲ್ಲ. ಉತ್ತರ ಕರ್ನಾಟಕದ ಅಡುಗೆಗಳಂತ ಬರ್ತವೆ, ರಾಜಸ್ಥಾನಿ ಅಡುಗೆ ಅಂತ ಬರ್ತದೆ, ಎಲ್ಲ ಅಡುಗೆಗಳು ಬರ್ತಾವೆ. ಆದ್ರೆ ಅಡುಗೆಗಳು ಉತ್ತರ ಕರ್ನಾಟಕದೊಳಗೆ ಮುಖ್ಯವಾಗಿ ಶಕ್ತಿದಾಯಕವಾದಂಥ ಆಹಾರದೊಳಗೆ ರೊಟ್ಟಿ, ಚಪಾತಿ ಇವೆಲ್ಲ ಬರ್ತಾವೆ. ಸ್ವಲ್ಪ ನೋಡಿ, ಯಾವ ಹೆಣ್ಮಕ್ಳಿಗೂ ಈ ಅಡುಗೆ ಬರೋದಿಲ್ಲ ಅಂತೇನಿಲ್ಲ. ಆದ್ರೆ ಒಂದೇನು ಸಮಸ್ಯೆ ಅಂದಾಗ ಭಾಳ ಏನು ಹುಡುಗರು ಕಲ್ತಾವ ಸಾಲಿ, ಅವಕ್ಕಂತ ಅಡುಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಗಂಡ ಹೆಂಡತಿ ಕುಡ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಸುಮ್ಮನೆ ರೊಕ್ಕ ಖರ್ಚು ಮಾಡ್ತಾರೆ. ಆದ್ರೆ ಇಲ್ಲೇನದ ಅಡುಗೆ ಕಲಿಬೇಕಾತಂದ್ರೆ ಒಂದು ಮುಖ್ಯವಾದಂಥ ಜನರಿಗೆ ಅಡುಗೆ ಮಾಡುವಂಥ ಸಂದೇಶ. ಅದ್ರೊಳಗೆ ಮುಖ್ಯವಾಗಿ ನಾವು ಇವತ್ತು ರೊಟ್ಟಿ ಮಾಡೋದು ಜೋಳದಿಂದ ಬಿಳಿಜೋಳ ಮತ್ತು ಕೆಂಪು ಜೋಳ ಅಂತ ಇರ್ತಾವೆ. ಅದರೊಳಗೆ ಬಿಳಿಜೋಳ ರೊಟ್ಟಿ ಎಂಬುವಂಥದ್ದು ಭಾಳ ಶಕ್ತಿದಾಯಕ. ಆ ರೊಟ್ಟಿ ಮಾಡೋದಂದ್ರೆ ಎಲ್ಲರಿಗೂ ಬರೋದಿಲ್ಲ, ಅದಕ್ಕೆ ಟೆಕ್ನಿಕ್ ಅದ. ಮೊದಲು ಜೋಳ ಬೀಸ್ಕೊಂಡು ಬರಬೇಕು. ಆ ಜೋಳ ಬೀಸ್ಕೊಂಡು ಮಾಡಿದ ಹಿಟ್ಟು ತರಬೇಕು, ಅದನ್ನು ಸಾಣಿಸ್ಬೇಕು. ಅದರೊಳಗೆ ಕೆಟ್ಟಿದ್ದೆಲ್ಲ ಹೋಗ್ತದೆ. ಈ ಹಿಟ್ಟೇನು ಉಳಿತದೆ ಅದನ್ನು ಒಂದು ಮನೆ ಪಾತ್ರ ಆಗಲಿ ನೀರು ಕಳ ಕಾಸ್ಬೇಕಾದ್ರೆ ಹೆಸರು ಬರಬೇಕು. ನೀರು ಸುಡು ನೀರನ್ನು ಪ್ರಮಾಣಕ್ಕೆ ತಕ್ಕಂತೆ ಎಷ್ಟು ಪ್ರಮಾಣಪ್ಪ, ಒಂದು ಸೇರಿನ ರೊಟ್ಟಿ ಮಾಡಬೇಕಾಗಿತ್ತು ಅಂತಂದ್ರೆ ಸರಸಾರಣ ಒಂದು ಅರ್ಧ ಲೀಟರ್ ಒಂದು ನೀರನ್ನು ನಾವು ಕಳ ಕುದಿಸ್ಬೇಕು. ಭಾಳ ಕುದಿಸಿ ಆ ಹಿಟ್ಟಿನೊಳಗೆ ಹಾಕಿ ಕಲಿಸ್ಕೊಂಡ್ಗಳಿಗಿನ ಒಂದು ಹದ ಬರ್ತದೆ. ಈ ಹದ ಬಂದಂಥ ಒಂದು ಹಿಟ್ಟು ಅಂತಂದ್ರೆ ಇದೆ. ಇದನ್ನು ಪ್ರಮಾಣಕ್ಕೆ ತಕ್ಕಂತೆ ಸರ್ವಸಾಧಾರಣ 50 ಗ್ರಾಮ್ ಹಿಟ್ಟನ್ನು ನಾವು ಇದನ್ನು ಮಾಡಿಕೊಂಡು ಗುಂಡದ ಒಂದು ಉಂಡೆ ಮಾಡಿ ಈ ರೀತಿ ಬಡಿಬೇಕದು. ಸರಳ ಆಗ್ಬೇಕಾಗ್ತದೆ. ಅದನ್ನು ಒಂದು ಹಂಚಿನೊಳಗಾಗಲಿ ಅಥವಾ ಸಾಪ್ ಕಲ್ಲಿನ ಮೇಲಾಗಲಿ ಟೈಲ್ಸ್ ಮೇಲಾಗಲಿ ಅದನ್ನು ಈ ರೀತಿ ಹೆಣ್ಮಕ್ಳು ನೋಡಿದ್ರೆ ರೊಟ್ಟಿ ಮಾಡುವಂಥ ವಿಧಾನ. ಅವ್ರು ಹೆಂಗೆ ಮಾಡ್ಲಿಕ್ಕೆ ನೋಡ್ರಿ, ಕೈ ಹೆಂಗೆ ಮಾಡಬೇಕು, ಬಟ್ಟೆ ಏನು ಇಡಬೇಕು ಅಂದಾಗ ಗುಂಡಾಗ್ತದೆ. ಇಷ್ಟೆಲ್ಲ ಇಷ್ಟು ಗುಂಡಾದಂಥ ರೊಟ್ಟಿಯನ್ನು ಹಸಿ ಇರ್ತದೆ. ಆ ಬೇಯಿಸಿದಂಥ ಪದಾರ್ಥ ನಮಗೆ ಭಾಳ ಶ್ರೇಷ್ಠ ಅಂತ ತಿಳ್ಕೊಂಡು ಅದನ್ನು ಹಂಚಿಟ್ಟು ಕಾಯಬೇಕದು. ಇಲ್ಲಿದ್ದ ರೊಟ್ಟಿಯವರು ಸದ್ಯರು ಆ ಹಂಚಿನ ಮೇಲೆ ಆ ರೊಟ್ಟಿಯನ್ನು ಬೇಯಿಸಲಿಕ್ಕಿದ್ದಾರೆ. ನಾವು ಹಾಕಿದ ತಕ್ಷಣ ಅದಕ್ಕೆ ಮೇಲೆ ನೀರು ಹಚ್ಚಬೇಕು. ತೇವಾಂಶ ಆಗ್ತದೆ, ಅದು ಬಿರುಸಾಗ್ತದೆ ರೊಟ್ಟಿ. ಅದಕ್ಕೆ ನೀರು ಹಚ್ಚಿದಾಗ ಅದನ್ನು ತೆಗಿಬೇಕು. ಉಬ್ಬೆ ಒಂದು ಕಡಚಿಯಿಂದ ಅದನ್ನ ಮೇಲೆ ಮಾಡಿದ್ರೆ ಸುತ್ತಮುತ್ತ ಬೇಯಬೇಕಾದ್ರು. ಅದು ನೋಡಿರಿ, ಇಲ್ಲೇ ಇದ್ರ ಮೇಲೆ ಹಾಕಿದ್ರು ನೀರು ಹೆಂಗೆ ಹಚ್ತಾರೆ ನೋಡ್ರಿ. ಅದಾ ಈಗ ನೀರು ಹಚ್ಬೇಕಲ್ಲಿ. ಆ ನೀರು ಹಚ್ಚಿದಾಗ ಅದಕ್ಕೆ ಬುಡಕ್ಕೆ ಅದು ಹೆಚ್ಚು ಅದು ಬಿರುಸಾಗೋದಿಲ್ಲ, ಮೃದುವಾಗಿ ಬಿಡ್ತದೆ. ತಿನ್ಲಿಕ್ಕೂ ಭಾಳ ಶ್ರೇಷ್ಠ. ಹಲ್ಲಿಲ್ದವ್ರಿಗೆ ಬಿರುಸಾತಪ್ಪ ಅಂದ್ರೆ ತಿನ್ಲಿಕ್ಕೆ ಬರೋದಿಲ್ಲ. ಕೆಲವು ಮಂದಿ ಕಟಿ ಬಾಕ್ರಿ ತಿಂತಾರೆ. ಈಗಲೇ ನಮ್ಮಲ್ಲಿ ಪಾಂಡ್ರಂಗಿ ಅವರು ಸಿಕ್ಕಿದ್ದಾರೆ. ಅವರು ನೋಡಿರಿ ಹಂಚಿನ ಮೇಲೆ ಬೇಯಿಸಲಿಕ್ಕತ್ತಾರೆ. ಅವ್ರು ಕಟ್ಟಿ ಬಾಕ್ರಿ ಮತ್ತು ಬೆಣ್ಣೆ ಅಂದ್ರೆ ಭಾಳ. ಇದೇ ರೀತಿ ಸಜ್ಜಿ ಬಾಕ್ರಿನೂ ಮಾಡಬೇಕು. ಸಜ್ಜಿ ಬಾಕ್ರಿನೂ ಮಾಡ್ತಾರೆ. ಸಜ್ಜಿ ಬಾಕ್ರಿ ಅಂತಂದಾಗ ನೋಡ್ರಿ, ಇಲ್ಲೇ ಇದು ಒಂದು ಉದಾಹರಣೆ ಇದೆ. ಸಜ್ಜಿ ರೊಟ್ಟಿ ಅಂದ್ರೆ ಹೆಂಗೆ ಆಗ್ತವ ಇಲ್ಲೇ ನೋಡ್ರಿ. ಸಜ್ಜಿ ರೊಟ್ಟಿ ಈ ಪ್ರಕಾರ ಇದನ್ನ ಮೇಲೆ ಒಂದು ಬೆಣ್ಣೆ ಹಾಕ್ತಿಪ್ಪ ಅಂತಂದ್ರೆ ಅದರಂಥ ರುಚಿನ ಬೇರೆ. ಅದ್ರೊಳಗೆ ಗುರೆಳ್ಳಿ ಚಟ್ನಿ ಮತ್ತು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಇಂಥದ್ರೊಳಗೆ ಮೊಸರ, ಗಟ್ಟಿನ ಮೊಸರ. ಆದ್ರೆ ಏನ್ರಿ ಎಂಥ ಯಾವ ನೀವು ಟಾನಿಕ್ರು ಬೇಕಾಗಿಲ್ಲ. ಅಷ್ಟು ಇದನ್ನು ನಾವು ಮಾಡುವಂಥ ವಿಧಾನವನ್ನು ಎಲ್ಲ ಕಲ್ಕೋಬೇಕು. ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡು ನೋಡ್ರಪ್ಪ, ನೀವು ಯಾರು ನಿಮಗೆ ಕಲಿಬೇಕಂತ ಇಷ್ಟ ಅದ ಅವ್ರು ಇದನ್ನು ನೋಡಿ ವಿಧಾನಗಳೆಲ್ಲ ಕಲ್ಕೊಂಡು ನೀವು ನಿಮ್ಮ ಮನೆಯೊಳಗೆ ಅದನ್ನು ಅನುಕೂಲ ಮಾಡ್ಕೋಬೇಕು. ಮತ್ತು ಇವರಿದ್ದಾರೆ ನೋಡಿ, ಶಶಿಕಲಾಬಾಯಿ ಕುಂದ್ರಿಗೆ ಅಂತ ತಿಳ್ಕೊಂಡು ಅವರು ರೊಟ್ಟಿ ಮಾಡೋದ್ರೊಳಗೆ ಭಾಳ ಶ್ರೇಷ್ಠ. ಭಾಳ ಮಂದಿ ಏನದ ಲಗ್ನ ಮುಹೂರ್ತ ಇದ್ದಾಗ ಇವ್ರನ್ನ ಅವ್ರೇನು ರೊಕ್ಕಕ್ಕೆ ಮಾಡೋದಿಲ್ಲ, ಅದು ಉಚಿತವಾಗಿ ಅದು ಸಹಾಯ ಆಗಲಿ ಅಂತ ಮಾಡ್ತಾರೆ. ಇವರು ರೋಹಿಣಿ ಅಂತ ತಿಳ್ಕೊಂಡು, ಇವರು ಪಾಂಡ್ರಂಗಿ ಅಂತ ತಿಳ್ಕೊಂಡು. ನಿಮ್ಮ ಹೆಸರು ಏನದಲ್ವ, ಮೂಲ ಹೆಸರು ನಿಮ್ಮ ಮನೆ ಹೆಸರು ಏನದ್ರಿ? ವಸುಧಾ ಅಂತ ತಿಳ್ಕೊಂಡು ಇವ್ರು ಇರ್ತಾರೆ. ಇವರು ರೊಟ್ಟಿ ಬೇಯಿಸಲಿಕ್ಕೆ, ಚಪಾತಿ ಇನ್ನೂ ಮುಂತಾದ ರುಚಿಯಾದಂಥ ಅಡುಗೆ ಮಾಡುವಂಥ ಕಲೆ ಇವ್ರಿಗೆ ಗೊತ್ತದ. ಇವರು ಟಿ ವಿ ಒಳಗೆ ಎಲ್ಲ ಕಡೆ ಅಡುಗೆ ಮಾಡ್ಯಾರ ಇವರು.